ಹಾಯ್ ಸ್ನೇಹಿತರೆ, ನಮಸ್ಕಾರ. ಮೊನ್ನೆ ಅಷ್ಟೇ ವಿರಾಟ್ ಮತ್ತೆ ಅಯ್ಯರ್ ನಡುವೆ ಕೊನೆಯ ಕ್ಷಣದಲ್ಲಿ ಮ್ಯಾಚ್ ವಿನ್ ಆಗುವಂತ ಸಂದರ್ಭದಲ್ಲಿ ಕಿರಿಕಾಯಿತು. ಅದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿದ್ವಿ, ನೀವು ಕೂಡ ನೋಡಿದ್ದೀರಾ. ನೋಡಿಲ್ಲ ಅಂತ ಅಂದ್ರೆ ಈ ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ, ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ದಯವಿಟ್ಟು ಅದನ್ನ ನೋಡಿ. ಸೊ ಮ್ಯಾಚ್ ಆದ್ಮೇಲೆ, ಆ ಒಂದು ಕಿರಿಕ್ ಆದ್ಮೇಲೆ ಇಬ್ರು ಕೂಡ ಏನ್ ಹೇಳಿದ್ರು, ವಿರಾಟ್ ಮಾತನಾಡಿದ್ರು. ಸೊ ಆ ಒಂದು ಚೇಸ್ ಆದ್ಮೇಲೆ ನಮ್ಗಿದು ಬಹಳ ಇಂಪಾರ್ಟೆಂಟ್ ಗೇಮ್ ಆಗಿತ್ತು. 2 ಪಾಯಿಂಟ್ ತುಂಬಾ ಮ್ಯಾಸಿವ್ ಡಿಫರೆನ್ಸ್ ಅನ್ನ ತರುತ್ತೆ ಕ್ವಾಲಿಫಿಕೇಶನ್ ವಿಚಾರದಲ್ಲಿ. 8ರಿಂದ 10 ಪಾಯಿಂಟಿಗೆ ಡಬಲ್ ಡಿಜಿಟ್ ಹೋಗೋದು ಯಾವತ್ತೂ ಕೂಡ ಮೆಂಟಲಿ ಒಂದು ಬೂಸ್ಟ್ ಕೊಡುತ್ತೆ, ನಿಮಗೆ ಆತ್ಮವಿಶ್ವಾಸ ತುಂಬುತ್ತೆ ಅಂತ. ಸೊ ಹಾಗೆ ಮೈಂಡ್ ಸೆಟ್ ಹ್ಯಾಸ್ ಟು ಬಿ 2 ಪಾಯಿಂಟ್ ಎ ಗೇಮ್, ಅಂದ್ರೆ ಒಂದು ಮ್ಯಾಚಲ್ಲಿ 2 ಪಾಯಿಂಟ್ ಗಳಿಸೋದು ಮಾತ್ರ ನಮ್ಮ ಮೈಂಡ್ ಸೆಟ್ ಆಗಿದೆ. ಸೊ ಹಾಗಾಗಿ ನಾನು ಸ್ವಲ್ಪ ಆಕ್ಸಲರೇಟ್ ಮಾಡಬೇಕು ಅಂತಿದ್ದೆ ಬ್ಯಾಟಿಂಗ್ ಅಲ್ಲಿ, ಬಟ್ ದೇವದತ್ ಪಡಿಕಲ್ ಒಂದು ಡಿಫರೆನ್ಸ್ ಮಾಡ್ದ ಅವನ ಬ್ಯಾಟಿಂಗ್ ಇಂದ. ಸೊ ಅವನಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಕೊಡಬೇಕಾಗಿತ್ತು, ಬಟ್ ನನಗೆ ಯಾಕೆ ಕೊಟ್ಟಿದ್ದೀರಾ ಗೊತ್ತಿಲ್ಲ. ಯಾಕಂದ್ರೆ ನಿಜವಾಗಿ ಈ ಮ್ಯಾಚ್ ಅಲ್ಲಿ ಗೇಮ್ ನ ತಂದಿದ್ದು ಅಥವಾ ಆಕ್ಸಲರೇಟ್ ಮಾಡಿದ್ದು ದೇವದತ್ ಪಡಿಕಲ್ ಬ್ಯೂಟಿಫುಲ್ ಆಗಿ ಆಡ್ದ ಅಂತ. ಸೊ ಲಾಟ್ ಆಫ್ ಟೆಂಪ್ಟೇಷನ್ಸ್ ಇತ್ತು ಈ ಗೇಮ್ ಅಲ್ಲಿ. ಲಾಸ್ಟ್ ಗೇಮ್ ನಮಗೆ ಪಂಜಾಬ್ ಬೆಂಗಳೂರಲ್ಲಿ ಆಡಿದಾಗ ಸ್ವಲ್ಪ ಶಾರ್ಟನ್ ಮ್ಯಾಚ್ ಅದು. ಸೊ ಇಲ್ಲಿ ಬಂದಾಗ ನಾವು ಪಾಯಿಂಟ್ ಗಳಿಸಲೇಬೇಕಾಗಿತ್ತು. ಒಂದು ಪಾರ್ಟ್ನರ್ಶಿಪ್ ಸಾಕು, ವೆರಿ ಗುಡ್ ಇನಫ್ ಇನ್ T20 ಕ್ರಿಕೆಟ್, ಒಂದು ರನ್ ಚೇಸ್ ಅಲ್ಲಿ ಅಂತ. ಸೊ ನಾನು ಆಕ್ಸಲರೇಟ್ ಮಾಡ್ಬೋದು, ಇನ್ನೂ ಸ್ಪೀಡಾಗಿ ಆಡ್ಬೋದು, ಬಟ್ ಉಳಿದಂಥ ಪ್ಲೇಯರ್ಗಳಿಗೂ ಕೂಡ ಒಂದು ಚಾನ್ಸ್ ಅನ್ನು ಕೊಡುತ್ತಾ ಅವ್ರಿಗೂ ಒಂದು ವೇದಿಕೆಯನ್ನು ಸೆಟ್ ಮಾಡ್ತಾ ಆಡ್ತಾ ಇದ್ದೀನಿ ನಾನು. ಹೋಲ್ಡಿಂಗ್ ಒಂದು ಕಡೆ ನಿಲ್ಲೋದು ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ನನಗೆ ಆಸ್ ಅ ಸೀನಿಯರ್ ಪ್ಲೇಯರ್. ಉಳಿದಂತೆ ನನ್ನ ಸುತ್ತ ಬರುವಂಥ ಯಂಗ್ಸ್ಟರ್ಸ್ ಅದನ್ನು ಫಿನಿಶ್ ಮಾಡ್ತಾ ಹೋಗ್ತಾರೆ. ಸೊ ಒಳ್ಳೆ ಆಪ್ಷನ್, ನಮಗೆ ಒಳ್ಳೆ ಟೀಮ್ ಸಿಕ್ಕಿದೆ ಈ ಸಲ. ಈ ಟೀಮಲ್ಲಿ ಇರುವಂಥ ಗೈಸ್ ತುಂಬ ಕಂಪೋಸ್ಡ್ ಆಗಿದ್ದಾರೆ. ಗೈಸ್ ಲೈಕ್ ಡೇವಿಡ್, ಜಿತೇಶ್, ಪಟೀದಾರ್, ಅವ್ರಿಗೆ ಗೊತ್ತು ಅವ್ರ ರೋಲ್ ಏನು ಅಂತ. ಅದು ಚೆನ್ನಾಗಿ ಬರ್ತಾ ಇದೆ. ಜೊತೆಗೆ ರೊಮ್ಯಾರಿಯೋ ಬಂದಿದ್ದು ಕೂಡ ನಮ್ಗೆ ಒಳ್ಳೆ ಅಡಿಷನ್ ಇದು. ಲಿವಿಂಗ್ಸ್ಟನ್ ಕೂಡ ಇದ್ದಾರೆ, ಸ್ವಲ್ಪ ಆಫ್ ಕಲರ್ ಇದ್ದಾರೆ, ಬಟ್ ಅವರು ಕೂಡ ಬರ್ತಾರೆ ಅಂತ. ಸೊ ಲಾಸ್ಟ್ ಕೆಲವೊಂದು ಸೀಸನ್ ಅಲ್ಲಿ ಇದೆಲ್ಲ ಮಿಸ್ ಆಗ್ತಾ ಇತ್ತು ನಮಗೆ. ಬಟ್ ನಮಗೆ ಈಗಿರುವಂಥ ಹುಡುಗರು ಕೌಂಟರ್ ಅಟ್ಯಾಕ್ ಮಾಡೋದು ಗೊತ್ತು, ಅವ್ರಿಗೆ ಹಸ್ವಿದೆ ಅಂತ ಕೂಡ ಕೊಹ್ಲಿ ಹೇಳಿದ್ರು. ಸೊ ಇಂಟೆನ್ಸಿಟಿ ನೀವು ನೋಡ್ಬೋದು, ಗ್ರೌಂಡಲ್ಲಿ ಡೈವ್ ಮಾಡ್ತಾರೆ, ಓಡಾಡ್ತಿರ್ತಾರೆ, ಇದೆಲ್ಲ ನೋಡೋಕ್ಕೊಂಥರ ಖುಷಿ ಆಗುತ್ತೆ. ಈ ಥರ ಆಡಿದಾಗ ನಮಗೆ ಗೆಲ್ಲುವಂಥ ಚಾನ್ಸಸ್ ಹೆಚ್ಚಾಗುತ್ತೆ ಅಂತ ಹೇಳಿದ್ರು. ಜೊತೆಗೆ ಸೆಲೆಬ್ರೇಷನ್ ಎಲ್ಲ ಪಾರ್ಟ್ ಆಫ್ ದ ಗೇಮ್, ಆ ಟೈಮಲ್ಲಿ ಆಗುತ್ತೆ. ಆಮೇಲೆ ನಾವೆಲ್ಲ ಒಳ್ಳೆ ಸ್ನೇಹಿತರನ್ನೇ, ಆಪೋಸಿಟ್ ಟೀಮ್ ನಾವು ಅಂತ ಅಯ್ಯರ್ ವಿಚಾರವಾಗಿ ಕೂಡ ಪರೋಕ್ಷವಾಗಿ ವಿರಾಟ್ ಕೊಹ್ಲಿ ಹೇಳಿದ್ರು. ಇನ್ನು ಅಯ್ಯರ್ ಕೂಡ ಮಾತನಾಡಿದ್ರು, ಅವರು 8 ಬಗ್ಗೆ ಮಾತನಾಡಿದ್ರು. ಒಂದು ಸಣ್ಣ ಕೈಗೆ ಅನ್ನೋದು ಇದಾಗಿದ್ದು, ಏನು ತುಂಬ ಸೀರಿಯಸ್ ಇಲ್ಲ, ಓಕೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ತುಂಬ ಸ್ಟ್ರಗಲ್ ಮಾಡಿದ್ವಿ ವಿಕೆಟಲ್ಲಿ ಆಕ್ಸೆಸ್ ಮಾಡೋಕೆ, ವಿಕೆಟ್ ಹೇಗಿದೆ ಅಂತ ಬ್ಯಾಟ್ ಫಸ್ಟ್ ಮಾಡಿ, ಬಟ್ ಕ್ಯಾಪಿಟಲೈಸ್ ಮಾಡೋಕೆ ಸಾಧ್ಯ ಆಗಿಲ್ಲ ನಮಗೆ ಸ್ಟಾರ್ಟಿಂಗಿಂದ. ಸೊ ಆ ಕಾರಣಕ್ಕೆ ನಾವು ಮ್ಯಾಚನ್ನು ಗೆಲ್ಲೋಕೆ ಸಾಧ್ಯ ಆಗಿಲ್ಲ. ಬಟ್ ಬೌಲರ್ಸ್ ಒಂದು ಟ್ರೆಮೆಂಡಸ್ ಜಾಬ್ ಮಾಡಿದ್ರು. ನಾನು ವಿಶೇಷವಾಗಿ ವಿರಾಟ್ ಆ್ಯಂಡ್ ಬಾಯ್ಸ್ಗೆ ಒಂದು ಕಂಗ್ರ್ಯಾಚುಲೇಟ್ ಮಾಡಲೇಬೇಕು. ದೆ ಪ್ಲೇಡ್ ವೆಲ್. ಒಳ್ಳೆ ಒಂದು ಓಪನಿಂಗ್ ಬಂತು ಅವ್ರದ್ದು, ಅಂದರೆ ಪಾರ್ಟ್ನರ್ಶಿಪ್ ಬಂತು ಕೊಹ್ಲಿ ಮತ್ತು ಪಡಿಕಲ್ ನಡುವೆ. ಓಪನಿಂಗಲ್ಲಿ ಒಂದು ವಿಕೆಟ್ ಹೋದರೂ ಕೂಡ, ಮತ್ತು ಅವರು ಒಳ್ಳೆ ಸ್ಟ್ರೋಕ್ ಮೇಕರ್ಸ್ ಇಬ್ಬರು ಕೂಡ, ಕೊಹ್ಲಿ, ಸಾಲ್ಟ್. ಸೊ ಹಾಗಾಗಿ ಪವರ್ ಪ್ಲೇನಲ್ಲಿ ಬೌಲರ್ಸ್ ಮೇಲೆ ಒತ್ತಡ ಇದ್ದೇ ಇರುತ್ತೆ. ಹಾಗೆ ಈ ಒಂದು ಮ್ಯಾಚಿಂದ ನಾವು ಒಂದಷ್ಟು ಪಾಸಿಟಿವ್ ತಗೊಂಡು ನೆಕ್ಸ್ಟ್ ಮ್ಯಾಚ್ಗೆ ಚಾರ್ಜ್ ಆಗ್ತೀವಿ. ಸೊ ಇನ್ನೊಂದು 10 ರನ್ ಜಾಸ್ತಿ, ಒಂದು 20 ರನ್ ಜಾಸ್ತಿ ಮಾಡಿದರೆ ನನ್ನ ಕಡೆಯಿಂದನೂ ಸ್ವಲ್ಪ ಕಾಂಟ್ರಿಬ್ಯೂಷನ್ ಬಂದಿದ್ದರೆ ಮ್ಯಾಚ್ ಸ್ವಲ್ಪ ಟಫ್ ಆಗಿರೋದು ಅಂತ ನನಗನ್ನಿಸ್ತು ಅಂತ. ಸೊ ಇನ್ನು 6 ಡೇ ಇದೆ ನಮಗೆ ಬ್ರೇಕ್. ಸೊ ಮತ್ತೆ ಕಮ್ ಬ್ಯಾಕ್ ಮಾಡ್ತೀವಿ, ಪಾಯಿಂಟ್ ಟೇಬಲಲ್ಲಿ ಇನ್ನಷ್ಟು ಮೇಲೆ ಏರೋಕೆ ನಾವು ಪ್ರಯತ್ನ ಪಡ್ತೀವಿ ಅಂತ ಹೇಳಿದ್ರು. ಭಾಳ ವಿಶೇಷ ಅಂತ ಅಂದರೆ, ಒಂದು ಕಿರಿಕ್ ಆದಮೇಲೂ ಕೂಡ ಕೊಹ್ಲಿ ಬಗ್ಗೆ ಹೈ ಮಾತಾಡಿದ್ದಾರೆ ಶ್ರೇಯಸ್ ಅಯ್ಯರ್. ಕೊಹ್ಲಿ ಕೂಡ ತುಂಬ ಚಿಲ್ಡ್ ಅಂಡ್ ರಿಲ್ಯಾಕ್ಸ್ ಆಗಿದ್ರು. ನೆಕ್ಸ್ಟ್ ಮ್ಯಾಚ್ಗೆ ಎಲ್ಲವೂ ಕೂಡ ಸರಿ ಹೋಗುತ್ತೆ, ಬಟ್ ಮತ್ತೇನಾದರೂ ನಾವು ಪ್ಲೇ ಆಫಲ್ಲಿ ಎಲ್ಲೋ ಒಂದು ಕಡೆ ಮುಖಾಮುಖಿ ಆದರೆ ಆಗ ಮೇ ಬಿ ಖಂಡಿತ ಇದು ಸ್ಪಾರ್ಕ್ ಆಗುತ್ತೆ. ಯಾಕಂದರೆ ಆ ರೀತಿ ಸೆಲೆಬ್ರೇಷನ್ ಕೊಹ್ಲಿ ಮಾಡಿದ್ದಾರೆ. ಅಯ್ಯರ್ಗೂ ಕೂಡ ಆ ಸೆಲೆಬ್ರೇಷನ್ ನೆನಪಿರುತ್ತೆ. ಸೊ ಏನಾದರೂ ಪ್ಲೇ ಆಫಲ್ಲಿ ನಮಗೆ ಪಂಜಾಬ್ ಸಿಕ್ಕಿದ್ರೆ ಇನ್ ಕೇಸ್, ಆಗ ಈ ಬೆಂಕಿ ಇನ್ನೊಂದಷ್ಟು ದೊಡ್ಡ ಮಟ್ಟಕ್ಕೆ ಆರಿರೋದು ಹೊತ್ಕೊಳ್ಳುತ್ತೆ ಅಂತ ಅನಿಸುತ್ತೆ. ಸೊ ನಿಮ್ಗೇನು ಅನಿಸುತ್ತೆ ಇಬ್ಬರು ಆಟಗಾರರ ಮಾತಿನ ಬಗ್ಗೆ? ಯಾರ್ದು ತಪ್ಪು ನಿಮ್ಮ ಪ್ರಕಾರ? ದಯವಿಟ್ಟು ಅದನ್ನು ಕಮೆಂಟ್ನಲ್ಲಿ ಹಾಕಿ. ಕೊಹ್ಲಿ ಸೆಲೆಬ್ರೇಷನ್ ತಪ್ಪ, ಅಥವಾ ಅದಕ್ಕೆ ರಿಯಾಕ್ಟ್ ಮಾಡಿದಂಥ ಅಯ್ಯರ್ ಅವರ ರಿಯಾಕ್ಷನ್ ತಪ್ಪು ಅಂತ ನಿಮ್ಗೆ ಅನ್ಸುತ್ತಾ? 2 ಅಭಿಪ್ರಾಯಗಳಿಗೆ ಸ್ವಾಗತ. ಇವರೇ ಸರಿ ಅವರೇ ಸರಿ ಅಂತಲ್ಲ, ನೀವು ಹೇಳಿ, ನೀವು ಡಿಸೈಡ್ ಮಾಡಿ. ನಮಸ್ಕಾರ.